ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, 2026 ವರ್ಷ ಭವಿಷ್ಯ ಧನಸ್ಸು ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಅಷ್ಟಮದ ಗುರುವಿನ ಸಂಚಾರದಿಂದ ಧನಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ರಾಜಯೋಗ ಶುರು ಆಗ್ತದೆ. ವಿಪರೀತ ರಾಜಯೋಗ ಅಂತಲೇ ಹೇಳಬಹುದು. ರಾಜರು ಅನುಭವಿಸುವಂತಹ ವೈಭೋಗದ ಜೀವನ ನೀವು ಕಾಣ್ತೀರಾ. ಜೂನ್ ತಿಂಗಳಿನ ನಂತರ ಅಂತೂ ನಿಮ್ಮ ಅದೃಷ್ಟವೇ ಬದಲಾಗ್ತದೆ. ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಸಕಲ ಅಷ್ಟ ಐಶ್ವರ್ಯ ವೈಭೋಗ ನಿಮ್ಮದಾಗುತ್ತೆ ಅಂತ ಹೇಳ್ಬೋದು. ಹಾಗಾದ್ಮೇಲೆ ಧನುಸ್ಸು ರಾಶಿಯವರಿಗೆ ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ, ವಿವಾಹ ಯೋಗಗಳಲ್ಲಿ ಹಾಗೂ ಸಂತಾನದ ಯೋಗಗಳಲ್ಲಿ ಈ ವರ್ಷ ಶುಭ ಫಲ ಇದೆಯಾ? ಸಂಪೂರ್ಣವಾಗಿ ಎಲ್ಲ ಗ್ರಹಗತಿಗಳ ಸ್ಥಾನಮಾನದ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ. ಪ್ರಥಮವಾಗಿ ತಿಳ್ಕೋಬೇಕಂದ್ರೆ, ಈ ಧನಸ್ಸು ರಾಶಿಯವರು ಆತುರದ ಸ್ವಭಾವದ ವ್ಯಕ್ತಿಗಳು. ದುಡುಕು ನಿರ್ಧಾರಗಳಿಂದ ಕೆಲವೊಂದು ಸಮಯಗಳಲ್ಲಿ ಅವಮಾನಕ್ಕೆ ಈಡಾಗ್ತಾರೆ. ಮತ್ತು ಹಠವಾದಿಯ ವ್ಯಕ್ತಿಗಳು, ಹಿಡಿದಿದ್ದ ಹಠ ಸಾಧಿಸಲೇಬೇಕು ಅನ್ನುವಂಥ ಛಲ ಇಟ್ಕೊಂಡಿರ್ತಾರೆ. ಆದರೆ ಧನುಸ್ಸು ರಾಶಿಯವರು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಹೋದರೆ ಮಾತ್ರ ಅವರ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಆದಷ್ಟು ಹಿರಿಯರ ಸಲಹೆಗಳನ್ನ ತಗೊಳ್ಳೋದು ಒಳ್ಳೆಯದು ಧನುಸ್ಸು ರಾಶಿಯವರು. ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ರಾಹು, ಕೇತು, ಕುಜ, ಶನಿ ಗ್ರಹಗಳ ಸಂಚಾರದ ಫಲ ಹೇಗಿದೆ ನೋಡೋಣ. ನೋಡಿ, ಗುರುಗ್ರಹ ಪ್ರಥಮವಾಗಿ ಗುರುಗ್ರಹವು 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರ ಮಾಡ್ತಾ ಇರ್ತಾನೆ. ಇದರಿಂದ ರಾಜಯೋಗ ಶುರು ಆಗ್ತದೆ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಶನಿಗ್ರಹ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅರ್ಧಷ್ಟಮದ ಶನಿ ಅಂತ ನಾವು ಕರಿತೀವಿ. 4ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಅದರಿಂದನೂ ಕೂಡ ಸ್ವಲ್ಪ ನೆಗೆಟಿವಿಟಿ ಫೀಲ್ ಬರ್ತದೆ ಅರ್ಧಷ್ಟಮದ ಶನಿಯಿಂದ. ಇನ್ನು ರಾಹು ಗ್ರಹವು 3ನೇ ಮನೆಯಿಂದ 2ನೇ ಮನೆಗೆ ಸಂಚಾರಕ್ಕೆ ಹೋಗ್ತಾ ಇರ್ತಾನೆ. ಮತ್ತು ಕೇತು ಗ್ರಹವು 9ನೇ ಮನೆಯಿಂದ 8ನೇ ಮನೆಗೆ ಸಂಚಾರ ಮಾಡ್ತಾನೆ. ಪ್ರಥಮವಾಗಿ ಹೇಳಬೇಕಂದ್ರೆ, 8ನೇ ಮನೆಗೆ ಗುರುವಿನ ಸಂಚಾರದಿಂದ ಆಗುವಂಥ ಫಲಗಳ ಬಗ್ಗೆ ತಿಳ್ಕೋಬೇಕಂದ್ರೆ, ಧನುಸ್ಸು ರಾಶಿಯವರಿಗೆ ಗುರುಯೋಗದಿಂದ ಹಣಕಾಸಿನಲ್ಲಿ ಧನಪ್ರಾಪ್ತಿ ಆಗ್ತದೆ. ವಿಶೇಷವಾಗಿ ಗುರುಬಲ ಇರುವ ಕಾರಣ ವಿವಾಹ ಯೋಗ ಕೂಡಿ ಬರ್ತದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯಶೀಲರಾಗ್ತೀರ. ದೈವ ಬಲ ಚೆನ್ನಾಗಿ ಬರ್ತದೆ. ಜನಬಲ, ಹಣಬಲ, ಧನಬಲ, ದೈವಬಲ, ಅಧಿಕಾರ ಬಲ ಕೂಡಿ ಬರ್ತದೆ. ನೀವೇನಾದರೂ ಒಂದು ಅಧಿಕಾರಕ್ಕೆ ಆಸೆ ಪಟ್ಟರು ಅದು ಕೂಡ ಈ ವರ್ಷದಲ್ಲಿ ನಿಮಗೆ ಸಿಗುತ್ತೆ. ವಿವಾಹ ಯೋಗ ಕೂಡಿ ಬರ್ತದೆ. ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಭಾಗಿಯಾಗಿ, ದೈವ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ, ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾದರೆ ಇನ್ನೂ ಅದೃಷ್ಟ ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಮತ್ತು ಸಾಲ ಸೋಲದಿಂದ ಮುಕ್ತರಾಗ್ತೀರಾ. ಸಾಲಬಾಧೆ ಈ ವರ್ಷದಲ್ಲಿ ನಿಮಗೆ ಮುಕ್ತಿ ಸಿಗೋದು ಗ್ಯಾರಂಟಿ ಧನುಸ್ಸು ರಾಶಿಯವರಿಗೆ. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳು ಸಿಗುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಭಾಗಿಯಾಗಬೇಕು ಅಥವಾ ಸರ್ಕಾರೇತರ ಕೆಲಸ ಕಾರ್ಯಗಳು ನಿಮಗೆ ಗುತ್ತಿಗೆ ರೂಪದಲ್ಲಿ ಸಿಗಬೇಕು ಅಂದರೂ ಕೂಡ ಈ ವರ್ಷದಲ್ಲಿ ಸಿಗುತ್ತೆ. ಹೂಡಿಕೆಗಳಲ್ಲಿ ಲಾಭ ಗಳಿಸ್ತೀರ. ಏನಾದರೂ ಹೂಡಿಕೆ ಮಾಡಬೇಕು ಅಂದರೆ ಅದರಲ್ಲೂ ಅದೃಷ್ಟವಂತ ಯೋಗ ಬರ್ತದೆ. ಆದರೆ ಒಳ್ಳೆಯ ವ್ಯಕ್ತಿಗಳನ್ನ ನೋಡಿ ಪಾರ್ಟ್ನರ್ಶಿಪ್ನಲ್ಲಿ ಮಾಡೋದು ಕೂಡ ಲಾಭ ಇದೆ. ಒಳ್ಳೆಯ ವ್ಯಕ್ತಿಗಳನ್ನ ನೋಡಿ ಹೂಡಿಕೆ ಮಾಡಿ. ಇನ್ನು 4ನೇ ಮನೆಯಲ್ಲಿ ಅರ್ಧಷ್ಟಮದ ಶನಿಯ ಸಂಚಾರದಿಂದ ಆರೋಗ್ಯದ ಮೇಲೆ ಸಮಸ್ಯೆ ಹೆಚ್ಚಾಗುತ್ತೆ. ವಾಹನಗಳಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ. ಅಪಘಾತ ಅವಘಡಗಳಾಗುವಂತಹ ಸಮಸ್ಯೆಗಳು ಕೂಡಿ ಬರ್ಬೋದು. ಎಚ್ಚರದಿಂದಲೇ ವಾಹನದ ಚಾಲನೆ ಮಾಡಬೇಕಾದ್ರೆ. ಮನೆಯ ಹಿರಿಯರ ಆರೋಗ್ಯದ ಮೇಲೆ ಗಮನ ಇರಲಿ. ಅವರ ಆರೋಗ್ಯದ ಮೇಲೂ ಕೂಡ ತೊಂದರೆ ಆಗುವಂಥ ಲಕ್ಷಣಗಳಿರ್ತದೆ. ವಿಶೇಷವಾಗಿ ಮನೆಯ ಹಿರಿಯರ ತಾಯಿಯ ಆರೋಗ್ಯದ ಮೇಲೆ ತೊಂದರೆ ಆಗುವಂಥದ್ದು ಸಮಸ್ಯೆಗಳಿರ್ತದೆ ಶನಿಯ ಸಂಚಾರದಿಂದ. ಇನ್ನು 3ನೇ ಮನೆಯಿಂದ ಏನು ರಾಹು ಸಂಚಾರ ಮಾಡ್ತಾ ಇರ್ತಾನೆ, ಆದರೆ 3ನೇ ಮನೆಯ ಫಲ ಹೇಗೆ ಅಂತ ಹೇಳಿದ್ರೆ, ರಾಹುವಿನ ಸಂಚಾರದಿಂದ ನಿಮ್ಮ ಧೈರ್ಯ, ಪ್ರಾಮಾಣಿಕತನ ಮತ್ತು ನಿಮ್ಮ ಸಾಹಸದಿಂದ ಒಳ್ಳೆಯ ವ್ಯಕ್ತಿಗಳ ಸಹವಾಸ ನೀವು ಮಾಡಿದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರ. ರಾಹುವಿನ ಕೃಪೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ಅದೃಷ್ಟದ ಫಲ ಇದೆ. ಖಾಸಗಿ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಸ್ವಯಂ ಉದ್ಯೋಗಗಳನ್ನ ಮಾಡ್ತೀರಾ. ಸ್ವಂತ ಸಂಸ್ಥೆಗಳನ್ನ ನಿರ್ಮಾಣ ಮಾಡುವಂಥ ಯೋಗ ಕೂಡ ಕೂಡಿ ಬರ್ತದೆ ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ. ಹಾಗೆಯೇ 9ನೇ ಮನೆಯಿಂದ ಸಂಚಾರ ಮಾಡ್ತಾ ಇರ್ತಾನೆ. ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ, ಈಗ ಸಂಚಾರದ ಅವಧಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕೇತುವಿನ ಪ್ರಭಾವ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಉನ್ನತ ಸ್ಥಾನಮಾನಗಳು ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಸ್ಥಳ ಬದಲಾವಣೆ ಆಗ್ತದೆ. ನೀವು ಇಷ್ಟಪಟ್ಟಂಥ ಜಾಗಕ್ಕೆ ಪ್ರಮೋಷನ್ಗೆ ಹೋಗ್ತೀರಾ. ವಿದೇಶ ಯೋಗ ಕೂಡ ಕೂಡಿ ಬರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತೂ ಶಿಕ್ಷಣದಲ್ಲಿ ಉನ್ನತವಾಗಿ ಬೆಳವಣಿಗೆ ಇದೆ. ಮತ್ತು ಧನುಸ್ಸು ರಾಶಿಯ ವ್ಯಕ್ತಿಗಳ ಮಕ್ಕಳ ಜೀವನದಲ್ಲಿ ವಿವಾಹ ಯೋಗ ಕೂಡಿ ಬರ್ತದೆ.
ಸರ್ಕಾರಿ ಕೆಲಸಗಳು ಸಿಗುತ್ತೆ, ಉದ್ಯೋಗದಲ್ಲಿ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶ ಯೋಗನೂ ಕೂಡಿ ಬರ್ತದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಕೂಡ ದೊರಕುತ್ತೆ ಈ ವರ್ಷದಲ್ಲಿ ಧನಸ್ಸು ರಾಶಿಯವರಿಗೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಜಯಶೀಲರಾಗ್ತೀರಾ. ಇನ್ನು ರಾಜಕೀಯದವ್ರಿಗಂತೂ ಅತ್ಯುತ್ತಮವಾದ ಫಲ ಇದೆ. ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸ್ತೀರಾ, ಜನನಾಯಕರಾಗಿ ಬೆಳೀತೀರಾ. ಸಿನಿಮಾ ರಂಗದಲ್ಲಿದ್ದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಆದರೆ ಅರ್ಧಷ್ಟಮದ ಶನಿಯ ಪ್ರಭಾವದಿಂದ ವರ್ಷದ ಕಡೆಯ ಭಾಗದಲ್ಲಿ ಆರೋಗ್ಯದಲ್ಲಿ ನಿಮಗೆ ತೊಂದರೆ ಆಗುವಂತಹ ಲಕ್ಷಣಗಳಿರ್ತದೆ. ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಕೂಡ ಆಗಬಹುದು. ಹಾಗೆಯೇ ಕೂಡ ವರ್ಷದ ಕಡೆಯ ಭಾಗದಲ್ಲಿ ಶನಿಯ ಪ್ರಭಾವದಿಂದ ಅಣ್ಣ ತಮ್ಮಂದಿರ ಮಧ್ಯೆ ವೈಷಮ್ಯ ಹೆಚ್ಚಾಗುತ್ತೆ. ಅಣ್ಣ ತಮ್ಮಂದಿರು ವಿಭಾಗ ಆಗುವಂಥ ಅಂದರೆ ಡಿವೈಡ್ ಆಗುವಂಥ ಲಕ್ಷಣಗಳು ಕೂಡಿ ಬರ್ತದೆ. ದಾಯಾದಿ ಕಲಹಗಳು ಹೆಚ್ಚಾಗುವಂಥ ಲಕ್ಷಣಗಳಿರ್ತದೆ. ಇದೊಂದು ರೀತಿಯಲ್ಲಿ ಅಂತರ್ಮುಖ ಶತ್ರುಬಾಧೆ ಕೂಡ ಕೂಡಿ ಬರುವುದು ನಿಮಗೆ. ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಸಾಕು. ಧನಸ್ಸು ರಾಶಿಯವರಿಗೆ ಸಮಸ್ಯೆಗಳ ಪರಿಹಾರಕ್ಕೆ ಶನಿ ಶಾಂತಿ ಮಾಡಿಸ್ಕೊಳ್ಳೇಬೇಕಾಗ್ತದೆ. ದತ್ತಾತ್ರೇಯ ಗುರುವಿನ ಮಂತ್ರಗಳನ್ನ ನೀವು ಜಪ ಮಾಡಿ ವೀಕ್ಷಕರೇ. ಧನಸ್ಸು ರಾಶಿಯವರು ದತ್ತಾತ್ರೇಯ ಗುರುವಿನ ಮಂತ್ರಗಳನ್ನು ಜಪ ಮಾಡಿದರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಓವರಾಲ್ ಹೇಳಬೇಕಂದ್ರೆ 2026ನೇ ವರ್ಷ ಪ್ರಾರಂಭದಿಂದ ಹಿಡಿಕೊಂಡು ಮಧ್ಯಂತರ ವರ್ಷ ಅಂದರೆ ಜೂನ್ ತಿಂಗಳಿನ ತನಕ, ಅಲ್ಲಿಂದ ಕಡೆಯ ಡಿಸೆಂಬರ್ ತಿಂಗಳಿನ ತನಕ ನಿಮ್ಮ ಅದೃಷ್ಟವಂತರಾಗಿ ಇರ್ತೀರಾ. ನಿಮಗೆ ರಾಜಯೋಗದ ಫಲಾಫಲಗಳು ಅತ್ಯುತ್ತಮವಾಗಿ ದೊರಕುತ್ತೆ. ಈ ವರ್ಷದಲ್ಲಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಮತ್ತು ನಿಮ್ಮ ಜಾತಕಗಳನ್ನ ವಿಮರ್ಶೆ ಮಾಡಿ ಒಳ್ಳೆ ಪರಿಹಾರ ಕೊಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೋಬೋದು. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನರು ಸುಖಿನೋ ಭವಂತು.